ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಹೋರಾಟ ಮಾಡ್ತಾ ಇದ್ರು. ಅವರ ಮೇಲೆ FIR ಆಗಿದೆ ಸರ್. ಹಂಗಾಗಿ ರೈತರ ಆಕ್ರೋಶ ಇನ್ನೂ ಹೆಚ್ಚಾಗಿದೆ ಸರ್. FIR ನೋಡಿ, ಏನೇ ಆದ್ರೂ ಕೂಡ ಎಲ್ಲರೂ ಕಾನೂನು ಇತಿಮಿತಿನಲ್ಲೇ ಕೆಲಸ ಮಾಡಬೇಕು. ನಾನಿರ್ಬೋದು, ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು. ಅಕಸ್ಮಾತ್ ಅದೇನಾದರೂ FIR ತಪ್ಪಾಗಿದ್ರೆ ವಿ ಕ್ಯಾನ್ ಆಲ್ವೇಸ್ ವಿಡ್ರಾ. ಬಟ್ ಅದು ಯಾಕಂದರೆ ನಾವು ಒಂದು ಸಲಹೆಯನ್ನು ನೀಡಿರ್ತೀವಿ, ಈ ಚೌಕಟ್ಟನ್ನು ದಾಟಬಾರ್ದು ಅಥವಾ ಇಲ್ಲಿಗೆ ಮಾತ್ರ ಸೀಮಿತ ಇರಬೇಕು ಅಂತ. ಬಹುಶಃ ಅದನ್ನು ಏನಾದರೂ ಉಲ್ಲಂಘನೆ ಆಗಿದ್ರೆ FIR ಆಗಿರ್ತದೆ. ನಾನು ಲೋಕಲಲ್ಲಿ ತಿಳ್ಕೊತೀನಿ ಏನಾಗಿದೆ ಅಂತ. ಬಟ್ ನಾವೇನು ರೈತರ ಪರವಾಗೇ ಇದ್ದೀವಿ. ಯಾವುದೇ ರೈತರಿಗೆ ಅನಾನುಕೂಲ ಆಗಬೇಕು ಅಥವಾ ಅವರ ಏನು ಇಚ್ಛಾಶಕ್ತಿ ವಿರುದ್ಧ ನಾವು ಯಾವುದೇ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡೋದಾಗಲಿ ನಾವು ಮಾಡ್ತಾ ಇಲ್ಲ. ಯಾವುದು ವಾಲಂಟ್ರಿ ಕೊಡೋರು ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಕಾನೂನು ಮೆಟ್ಲು ಕೂಡ ಹತ್ತಾ ಇದ್ದಾರೆ ಕೆಲವು ಜನ. ಇನ್ನು ಕೆಲವು ಜನ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ JDS ಅವರು BJP ಅವರು ಕೂಡ ಅದನ್ನು ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.